ಎಲ್ಲರೂ ಹೆಂಗದಿರಿ? ನಂದು ಲಾಸ್ಟ್ ಬ್ಲಾಗ್ ನೋಡ್ಕೊಂಡು ಬಂದ್ರಲ್ಲ, ನಂದು ವೀಸಾ ಪಾಸ್ ಆಗಿದ್ದೆ ಅಂತ ಹಿಡ್ದು ನಾ ಏರ್ಪೋರ್ಟ್ ಬಂದು ರೀಚ್ ಆಗೋ ಮಟ್ಟ ಏನೇನು ಮಾಡಿದೆ ಅಂತ ಈ ವ್ಲಾಗ್ನಾಗ ನೋಡೋಣಂತ. ನಾನು ಬ್ಯಾಂಗ್ಳೂರಿಂದ ನ್ಯೂಯಾರ್ಕಿಗೆ ಹೆಂಗೆ ರೀಚ್ ಆದೆ ಅಂಥೇಳಿ. ಸೊ ಯಾವ ಫ್ಲೈಟ್ ಕ್ಯಾಚ್ ಮಾಡಿದೆ, ಎಷ್ಟು ಲೇ ಓವರ್ ಇತ್ತು, ಎಷ್ಟು ಡ್ಯೂರೇಷನ್ ಆತ, ಎಲ್ಲ ಈ ವ್ಲಾಗ್ನಾಗ ನೋಡ್ಕೊಂಡು ಬರೋಣ ಅಂತ. ಹಂಗಾದ್ರೆ ಬರ್ರಿ, ಯಾಕೆ ತಡ ಮಾಡೋದ, ಹೋಗಿ ನಂದು ಬ್ಯಾಂಗ್ಳೂರ್ ಟು ನ್ಯೂಯಾರ್ಕ್ ಜರ್ನಿ ನೋಡ್ಕೊಂಡು ಬರೋಣ ಅಂತ ಎಲ್ಲರೂ. ಇಷ್ಟೆಲ್ಲ ಪ್ರಯತ್ನ ಆದಮೇಲೆ ನಮ್ಮವ್ರನ್ನೆಲ್ಲರನ್ನೂ ಬಿಟ್ಟು ಒಂದು ಬೇರೆ ಕಡೆ ಹೋಗೋ ಟೈಮ್ ಬಿಡ್ತೈತಿ. ಆ ಟೈಮ್ ಬಂದಾಗ ಭಾಳ ಹರ್ಟ್ ಆಗ್ತೈತಿ. ಸೊ ಈ ವಿಡಿಯೋ ಲಾಸ್ಟ್ ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ನಾಗ ತೊಗೊಂಡಿದ್ದೆ. ಇದಾದಮೇಲೆ ನಾನು ಯಾವುದೂ ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ನಂಗೆ ಟೈಮೂ ಇರಲಿಲ್ಲ. ಸೊ ಆಲ್ಮೋಸ್ಟ್ ಒಂದು 2 hours ಅಷ್ಟೇ ಐತಿ ನನ್ನ ಕೈಯಾಗ. ಹೋಗಿ ಬೋರ್ಡಿಂಗ್ ಪಾಸ್ ತೊಗೊಂಡೆ, ನನ್ನ ಬ್ಯಾಗ್ ಚೆಕ್ ಇನ್ ಮಾಡಿ ಹೋಗಿ ಲಾಂಚ್ನಾಗ ಕೂತ್ಕೊಂಡೆ. ಅವಾಗ ತೊಗೊಂಡಿರೋ ಫೋಟೋ ಇದೆ. ಅದಾದಮೇಲೆ ಬೋರ್ಡ್ ಆತ ನಂದು ಫ್ಲೈಟ್. ಸೊ ಬೋರ್ಡ್ ಆದಮೇಲೆ ಒಂದಿಷ್ಟು ವೆಲ್ಕಮ್ ಡ್ರಿಂಕ್ ಕೊಟ್ರೆ ಹಿಂಗೆ ಕಾಣತ್ತಿತ್ತು ನೋಡ್ರಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅರ್ಲಿ ಮಾರ್ನಿಂಗ್. ನಾ ಚೂಸ್ ಮಾಡಿದ್ದ ಕತಾರ್ ಏರ್ವೇಸ್. ಭಾಳ ಮಸ್ತ್ ಐತಿ ಫ್ಲೈಟ್. ಆ್ಯಕ್ಚುಲಿ ನನಗೆ ಒಳಗಿನ ಆ್ಯಂಬಿಯನ್ಸು ಇಷ್ಟ ಆಯ್ತು, ಅವ್ರ ಫುಡ್ನೂ ಭಾಳ ಇಷ್ಟ ಆಯ್ತು. ಏನು ಆರ್ಡರ್ ಮಾಡಿರ್ತೀವಿ ಕರೆಕ್ಟಾಗಿ ಕೊಡ್ತಾರೆ. ಬಟ್ ನಾ ಕೇಳಿರೋ ಪ್ರಕಾರ ಬೇರೆ ಬೇರೆ ಫ್ಲೈಟ್ನಾಗ ಆರ್ಡರ್ ಮಾಡಿರೋದು ಇರೋದೇ ಇಲ್ಲ ಅಂಥೇಳಿ. ಬಟ್ ಇವ್ರದ್ದು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಯೂಸೇಜ್ ಆಗಿರ್ಬೋದು ಚಲೋ ಇತ್ತು. ನನಗೆ ಇಷ್ಟ ಆಯ್ತು ಕತಾರ್ ಏರ್ವೇಸ್. ಇದೆಲ್ಲ ಶೂಟ್ ಮಾಡಬೇಕಾದ್ರೆ ನನ್ನ ಗೋಪ್ರೋ ವರ್ಕ್ ಮಾಡತ್ತಿರಲಿಲ್ಲ. ಸೊ ಇದೆಲ್ಲ ನಾನು ಮೊಬೈಲ್ನಾಗ ಶೂಟ್ ಮಾಡ್ಕೊಂಡೀನಿ. ಎಷ್ಟು ಆಗ್ತೈತಿ ಅಷ್ಟು ನಿಮ್ಮ ಮುಂದೆ ನಾನು ವೀಡಿಯೋ ಚೆಂದಾಗಿ ತೊಗೊಂಡು ಬರ್ಬೇಕಂತ ಹೇಳಿ ಟ್ರೈ ಮಾಡೀನಿ. ಯಾಕೆಂದರೆ ನನ್ನ ಮೊಬೈಲ್ನಾಗ ಸ್ಟೋರೇಜು ಫುಲ್ ಆಗಿದ್ದಕ್ಕೋಸ್ಕರ ಎಷ್ಟಾಗ್ತೈತಿ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಸೊ ಆಲ್ಮೋಸ್ಟ್ ನಮ್ಮ ಫ್ಲೈಟ್ ಹಾರಕ್ಕೆ ರೆಡಿ ಆಗತ್ತೈತಿ. ನೋಡತ್ತೀರಿ ರನ್ವೇ ಕಡೆ ಫ್ಲೈಟ್ ತೊಗೊಂಡು ಹೊಂಟಾರೀಗ. ಸೊ ಮಾರ್ನಿಂಗ್ ಹೆಂಗೆ ಕಾಣತೈತೆ ನೋಡ್ರಿ ನಮ್ಮದು ಬ್ಯಾಂಗ್ಳೂರ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನನಗಂತೂ ಒಂದು ಕಡೆ ಎಕ್ಸೈಟ್ಮೆಂಟ್ ಆದ್ರೆ ಇನ್ನೊಂದು ಕಡೆ ಭಾಳ ದುಃಖ ಆಗತ್ತಿತ್ತು, ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಂತ ಹೇಳಿ. ಸೊ ಫೈನಲಿ ಅದು ರನ್ವೇ ಕಡೆ ಹೊಂಟಂಗೆ ಇನ್ನೂ ಮನಸ್ಸಿನಾಗ ಸ್ಟಾರ್ಟ್ ಆಗಿತ್ತು, ಎಲ್ಲರನ್ನೂ ಬಿಟ್ಟು ಹೋಗಬೇಕಲ್ಲ, ಮತ್ತು ವಾಪಸ್ ಯಾವಾಗ ಬರ್ತೀನೋ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗ ಮತ್ತೆಲ್ಲರಿಗೂ ಯಾವಾಗ ಸಿಗ್ತೀನೋ ಅಂಥೇಳಿ. ಬಟ್ ಆ ಎಕ್ಸೈಟ್ಮೆಂಟ್ ಅದು ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ ಭಾಳ ಮನಸ್ಸಿನಾಗ ಕೊರತಿತ್ತು. ಸೊ ಏನು ಹೇಳಬೇಕಂತ ಗೊತ್ತಾಗತ್ತಿರಲಿಲ್ಲ ಆ ಮೂಮೆಂಟಿಗೆ. ಫೋನ್ಸ್ ಬರತ್ತಿತ್ತು, ಮೆಸೇಜಸ್ ಬರತ್ತಿತ್ತು, ಫ್ರೆಂಡ್ಸ್ ವಿಶಸ್ ಎಲ್ಲನೂ ಒಂದೇ ಟೈಮಿಗೆ ಬರತ್ತಿತ್ತು. ನನಗಂತೂ ಈ ಕಡೆ ಒಂದು ಕಡೆ ಖುಷಿ ಆದ್ರೆ ಒಂದು ಕಡೆ ಹೆವಿ ದುಃಖ ಆಯ್ತು. ಬಟ್ ಏನಿಲ್ಲ, ಕನಸುಗಳನ್ನು ಹತ್ಕೊಂಡು ನಾವು ಮ್ಯಾಲೆ ಹೊಂಟೀವಿ ಅಂತಂದ್ರೆ ವಾಪಸ್ ನಾವು ಹಿಂದೆ ಹೆಜ್ಜೆ ಇಡಬಾರ್ದಂತ. ಅದು ನಮ್ಮ ಅಜ್ಜಿ ಯಾವಾಗೂ ಹೇಳ್ತಾರೆ. ಅದು ನಂಗೆ ಭಾಳ ನೆನಪೈತಿ. ಸೊ ನೀವು ಎಲ್ಲರೂ ಕನಸು ಕಟ್ಕೊಂಡಿದ್ರೆ ಅದನ್ನು ಆಸೆ ಈಡೇರ್ಸಕ್ಕಾರ ಮುಂದೆ ಹೋಗಬೇಕು. ನೀವು ಯಾವತ್ತೂ ಇಟ್ಟು ಹೆಜ್ಜೆ ಹಿಂದೆ ತಕ್ಕೋಬೇಡ್ರಿ. ಸೊ ನೋಡಿರಿ, ಆಲ್ಮೋಸ್ಟ್ ಟೇಕ್ ಆಫ್ ಆಗೋ ಟೈಮ್ ಬಿಡ್ತು. ಆ ಫ್ಲೈಟ್ ಸ್ಪೀಡಾಗಿ ಹೊಂಟಷ್ಟು ನಮ್ಮ ಮನಸ್ಸಿನಾಗ ಎದ್ದು ಹಂಗೆ ಬಡ್ಕೋತಿರ್ತೈತಿ, ಆಲ್ಮೋಸ್ಟ್ ಬಿಟ್ಟು ಹೊಂಟ್ವೆಲ್ಲ ಅಂಥೇಳಿ. ನೋಡಿರಿ ಟೇಕ್ ಆಫ್ ಆಗೇ ಬಿಡ್ತು ನನ್ನ ಫ್ಲೈಟ್. ಆಲ್ಮೋಸ್ಟ್ ಅನ್ಕೋತ ಎಂಡ್ ಆಗೇ ಬಿಡ್ತು ಇಂಡಿಯಾ ಜರ್ನಿ. ಈಗ ನೆಕ್ಸ್ಟ್ ಹೊಸ ಜರ್ನಿಗೆ ಮತ್ತು ನಾ ಹೆಜ್ಜೆ ಇಡಾತೀನಿ. ನೆಕ್ಸ್ಟ್ ಏನು ಬರ್ತೈತೋ ನಿಮಗೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಕತಾರ್ ಏರ್ವೇಸ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಚಲೋ ಫ್ಲೈಟ್ ಕಂಪನಿ, ನಂಗೆ ಇಷ್ಟ ಆಯ್ತು. ಬಟ್ ಇವ್ರದ್ದು ಅಂಡರ್ನೆತ್ ಕ್ಯಾಮ್ರಾ ಅಷ್ಟು ಚಲೋ ಇರಲಿಲ್ಲ, ಕೆಳಗಿಂದು ಏನೂ ಕಾಣತಿರ್ಲಿಲ್ಲ ಕರೆಕ್ಟಾಗಿ. ಬಟ್ ನಾನು ಅಂದ್ಕೊಂಡೆ ನೈಟ್ ಆಗೈತಲ್ಲ ಅದಕ್ಕೆ ಅಷ್ಟೇನು ಚೆಂದ ಕಾಣತಿಲ್ಲ ಅಂಥೇಳಿ. ಬಟ್ ಇವ್ರದ್ದೊಂದು ಅಪ್ರಿಷಿಯೇಷನ್ ಏನು ಕೊಡಬೇಕಪ್ಪ ಅಂದ್ರೆ ಇವ್ರದ್ದು ಕ್ಯಾಬಿನ್ ಕ್ರೂ ಆಗಿರ್ಬೋದು, ಇವ್ರ ಸ್ಟಾಫ್ ಆಗಿರ್ಬೋದು ಭಾಳ ಚಲೋ ನೋಡ್ಕೋತಾರೆ ಒಳಗಿನ ಎಲ್ಲ ಮಂದಿಗೂ. ಅವ್ರು ಯಾರಿಗೂ ಏನೂ ಇಲ್ಲ ಅಂತ ಹೇಳಂಗಿಲ್ಲ, ಟೈಮ್ ಟು ಟೈಮ್ ಚೆಕ್ ಮಾಡ್ತಿರ್ತಾರೆ. ಆ್ಯಂಡ್ ಫುಡ್ಗೋಸ್ಕರ ಬರೋದಾತಂದ್ರೆ ಫುಡ್ ನೋಡ್ರಿ ಹೆಂಗೆ ಕೊಟ್ಟಾರ. ಇದು ವೆಲ್ಕಮ್ ಡ್ರಿಂಕ್ ಪ್ಲಸ್ ಏನೋ ಸ್ನ್ಯಾಕ್ಸ್ ಟೈಪ್ ಕೊಟ್ಟಿದ್ರು. ಇದು ಕ್ರಿಸಾನ್ ಟೈಪ್ ಇತ್ತು, ಭಾಳ ಟೇಸ್ಟಿ ಇತ್ತು. ನನಗಂತೂ ಭಾಳ ಇಷ್ಟ ಆಯ್ತು. ಸೊ ಇವ್ರದ್ದು ಹಂಗೆ ನಾವು ಬ್ಲಡಿ ಡ್ಯಾಡಿ ಅಂಥೇಳಿ ಒಂದು ಪಿಕ್ಚರ್ನೂ ನೋಡಾತಿದ್ದೆ. ಅದನ್ನು ನೋಡ್ಕೊತ ಇದನ್ನು ತಿನ್ನಾಕತ್ತಿದ್ದೆ, ಮಜಾ ಬರತ್ತಿತ್ತು. ಸ್ಟಾರ್ಟಿಂಗ್ ಇತ್ತಲ್ಲ ಅದಕ್ಕೆ. ಇವ್ರು ಕೊಟ್ಟಿರೋ ಕ್ರಿಸಾನ್ ಭಾಳ ಸಾಫ್ಟಿ ಆ್ಯಂಡ್ ಕ್ರಿಸ್ಪಿ ಇತ್ತು, ನನಗೆ ಭಾಳ ಇಷ್ಟ ಆಯ್ತು. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಇವ್ರು ಎಲ್ಲ ಫುಡ್ ಜೊತೆಗೂ ಈ ಟೈಪ್ 1 fork
ನೈಫ್ ಮತ್ತು ಸ್ಪೂನ್ನ ಒಂದು ಈ ಥರ ಟಿಶ್ಯೂ ಪೇಪರ್ ಟೈಪ್ ಕಾಣ್ತೈತಿ. ಬಟ್ ಇದು ಟಿಶ್ಯೂ ಪೇಪರ್ ಟೈಪ್ ಇರೋದೇ ಇಲ್ಲ, ಆಲ್ಮೋಸ್ಟ್ ಬಟ್ಟಿನ ಅನಿಸ್ತೈತಿ, ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇರ್ತೈತಿ. ಸೊ ಅದನ್ನು ನಿಮಗೆ ಕೊಟ್ಟಿರ್ತಾರೆ. ಆ್ಯಂಡ್ ಮ್ಯಾಲಿಂದ ವ್ಯೂ ನೋಡ್ರಿ, ನಮ್ದು ಬ್ಯಾಂಗ್ಳೂರು ಹೆಂಗೆ ಕಾಣತೈತಿ ಅಂಥೇಳಿ ಅದನ್ನು ನೋಡೋ ಖುಷಿನ ಬೇರೆ ಇತ್ತು. ಆ್ಯಂಡ್ ಆಕಾಶದಾಗ ಆ ಕಡೆ ಸೂರ್ಯ ಕಾಣತಾನೋ ಚಂದ್ರ ಕಾಣತಾನೋ ಅದು ಗೊತ್ತಾಗತ್ತಿರ್ಲಿಲ್ಲ, ಯಾಕಂದ್ರೆ ಅಷ್ಟು ಚಂದ ಮಿನಗಾಕತ್ತಿತ್ತು ನಮ್ದು ಆಕಾಶ. ಸೊ ನೋಡ್ರಿ, ಅಲ್ಲೊಂದು ಸಿಟಿ ಕಾಣತೈತಲ್ಲ, ಅದು ನಮ್ದು ಇಂಡಿಯಾದ ಬಾರ್ಡರ್, ಆಲ್ಮೋಸ್ಟ್ ಅರೇಬಿಯನ್ ಸಿ ಮ್ಯಾಲೆ ಇದ್ದೆ ಅನ್ನಿಸ್ತೈತೆ ನಾನು. ಸೊ ಅವಾಗ ತೊಗೊಂಡಿರೋ ವಿಡಿಯೋ ಅದ ಇದು. ನೋಡ್ರಿ, ಆಲ್ಮೋಸ್ಟ್ ಇನ್ನೇನು ನಾವು ಕತಾರಿಗೆ ರೀಚ್ ಆಗತ್ತಿದ್ವಿ, ಅಂದ್ರೆ ದೋಹಾಗ. ಸೊ ಅವಾಗ ತೊಗೊಂಡಿರೋ ಮಾರ್ನಿಂಗ್ ವಿಡಿಯೋ ಅದ. ಈಗ ಇಲ್ಲಿ ಕಾಣತೈತಲ್ಲ ಫ್ಲೈಟ್ನಾಗ ಸ್ಕ್ರೀನಿನ ವಿಡಿಯೋ ಇದೆ. ಸೊ ಫ್ಲೈಟ್ ಅಂಡರ್ನೆತ್ ಕ್ಯಾಮ್ರಾ ಅದ. ನಾವು ಲ್ಯಾಂಡ್ ಆಗತ್ತಿದ್ವಿ ದೋಹಾ ಒಳಗೆ. ಸೊ ಆ ಟೈಮ್ನಾಗ ತೊಗೊಂಡಿರೋ ವಿಡಿಯೋ ಇದೆ. ಆಲ್ಮೋಸ್ಟ್ ನಂಗಂತೂ ಸ್ಟಾರ್ಟ್ ಆಗಿತ್ತು, ಫಸ್ಟ್ ಟೈಮ್ ನಾನು ದೋಹಾನಾಗ ಲ್ಯಾಂಡ್ ಆಗತ್ತೀನಿ. ಆ್ಯಂಡ್ ಎಕ್ಸೈಟ್ಮೆಂಟು ಹೆವಿ ಇತ್ತು. ದೋಹಾಗೆ ಲ್ಯಾಂಡ್ ಆದೆ. ಇಲ್ಲೇನೋ ಫ್ಲೈಟ್ಸ್ ಬರೀ ಕತಾರ್ದ ಇತ್ತು ಆಲ್ಮೋಸ್ಟ್ ಎಲ್ಲ. ಅವ್ರದ್ದು ಕತಾರ್ ಲ್ಯಾಂಡಿಂಗ್ ಅಂತ ಹೇಳಿನ ಒಂದು ಸಪ್ರೇಟ್ ಒಂದು ಸೆಕ್ಷನ್ ಇಟ್ಕೊಂಡಾರ. ಬೇರೆ ಎಲ್ಲ ಫ್ಲೈಟ್ಸಿಗೆ ಒಂದು ಸೆಕ್ಷನ್ ಬೇರೆನ ಮಾಡ್ಯಾರ. ಆ್ಯಂಡ್ ಇದು ಹ್ಯಾಮಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಯಾಕಂದ್ರೆ ಆಲ್ಮೋಸ್ಟ್ ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತಾರೆ. ಭಾಳ ದೊಡ್ಡದೈತಿ ಇದು. ನನಗೂ ಅಡ್ಡಾಡಕ್ಕೆ ಟೈಮ್ ಇರಲಿಲ್ಲ, ಬಟ್ ಹೋದ ಕೂಡ ಇದೊಂದು ನಂಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಸಿಕ್ಕಿದ್ದು. ಇದನ್ನು ಮೊಬೈಲ್ನಾಗ ಸ್ವಲ್ಪ ಗಡಿಬಿಡಿಲ್ಲೇ ಮಾಡ್ಕೊಂಡೇನಿ. ಇದ್ರೊಳಗೆ ಏನಾರ ಮಿಸ್ಟೇಕ್ ಆದ್ರೆ ಪ್ಲೀಸ್ ಬಯಕ್ಕೆ ಹೋಗ್ಬೇಡ್ರಿ ಯಾರು. ಆ್ಯಂಡ್ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಹ್ಯಾಮಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಇಲ್ಲಿನೂ ಹೋದ ಕೂಡ ನಮ್ಮ ಸೆಕ್ಯೂರಿಟಿ ಚೆಕ್ ಇನ್ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದು ಈ ವಿಡಿಯೋ ತೊಗೊಳಕ್ಕೆ ಟ್ರೈ ಮಾಡಿದೆ. ಈ ವಿಡಿಯೋ ತೊಗೊಂಡಾದ್ಮೇಲೆ ನಾ ಹೋಗಿ ಕೂತ್ಕೊಂಡಿದ್ದೆ ನನ್ನ ಲಾಂಜ್ನಾಗ. ಯಾಕಂದ್ರೆ ಅಲ್ಲೇ ಕ್ಯಾಮ್ರಾ ಅಲಾವ್ ಇರಲಿಲ್ಲ. ಸೊ ನಾವು ಅದಕ್ಕೆ ಅಲ್ಲಿ ಏನೂ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಅದು VIP ಲಾಂಜ್ ಇತ್ತು. ನನಗಂತೂ ಭಾಳ ಖುಷಿ ಅನ್ನಿಸ್ತು. ಅಲ್ಲಿ ಆ್ಯಕ್ಚುಲಿ ಮಸಾಜ್, ಸ್ಪಾ ಎಲ್ಲನೂ ಇತ್ತು. ಬಟ್ ಯಾವುದನ್ನು ಶೂಟ್ ಮಾಡ್ಕೊಳಕ್ಕೆ ಅಲಾವ್ ಇರಲಿಲ್ಲ. ಪ್ಲಸ್ ನನಗೂ ಅದನ್ನೆಲ್ಲ ಮಾಡಿಸ್ಕೊಳಕ್ಕೆ ಟೈಮ್ ಇರಲಿಲ್ಲ. ಬಿಕಾಸ್ ನನ್ನ ಲೇ ಓವರ್ ಇದ್ದಿದ್ದು ಓನ್ಲಿ 2 hours 10 minutes. ಸೊ ಇದು ನೋಡ್ರಿ ಹ್ಯಾಮಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗಿಂದ ಒಂದು ಜಲಕ್. ಸೊ ಇದಾದ್ಮೇಲೆ ನಾ ಹೋಗಿ ಕುಂತ್ಕೊಂಡೆ ನನ್ನ ಲಾಂಜ್ನಾಗ. ಲಾಂಜ್ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿಗೆ ಬಂದೆ. ಸೊ ಇಲ್ಲಿಗೆ ಬಂದಮೇಲೆ ನೆಕ್ಸ್ಟ್ ನಂದು ಸೆಕೆಂಡ್ ಫ್ಲೈಟಿಗೆ ಬೋರ್ಡ್ ಆದೆ. ಎಲ್ಲಿ ಅಂದ್ರೆ ದೋಹಾಯಿಂದ ನ್ಯೂಯಾರ್ಕಿಗೆ. ಸೊ ನಾನು ಟ್ರಾವೆಲ್ ಮಾಡಿದ್ದೆ ಬ್ಯಾಂಗ್ಳೂರ್ ಟು ದೋಹಾ, ದೋಹಾ ಟು ನ್ಯೂಯಾರ್ಕ್. ನಾ ದೋಹಾ ಲ್ಯಾಂಡ್ ಆದಾಗ ಆಲ್ಮೋಸ್ಟ್ ಮಾರ್ನಿಂಗ್ 6 o'clock ಆಗಿತ್ತು. ಬಟ್ ನನ್ನ ನೆಕ್ಸ್ಟ್ ಫ್ಲೈಟ್ ಇದ್ದಿದ್ದು 8:10 ಇತ್ತು. ಸೊ ನೋಡತ್ತೀರಿ ಆಲ್ಮೋಸ್ಟ್ ಮುಸುಕ್ ಬೆಳಕೈತಿ. ಸೊ ಹಂಗೆ ನನ್ನ ಫ್ಲೈಟ್ನೂ ಟೇಕ್ ಆಫ್ ಆತ. ಸೊ ದೋಹಾಯಿಂದ ನನ್ನ ಜರ್ನಿ ಸ್ಟಾರ್ಟ್ ಆತ ನ್ಯೂಯಾರ್ಕಿಗೆ. ಅದರೊಳಗೂ ಇನ್ನಷ್ಟು ಎಕ್ಸೈಟ್ಮೆಂಟ್ ಮತ್ತು ಜಾಸ್ತಿ ಆಯ್ತು ನಂದು. ನೆಕ್ಸ್ಟ್ ಸ್ಟಾಪ್ ಅಂದ್ರೆ ನಮ್ದು ನ್ಯೂಯಾರ್ಕಿಗೆ ಅಂಥೇಳಿ. ಸೆಕೆಂಡ್ ಫ್ಲೈಟ್ ಬೋರ್ಡ್ ಆದ ಕೂಡಲೇನ ಮತ್ತೆ ತಿನ್ನಕ್ಕೆ ಕೊಟ್ರೆ ಮತ್ತು ಅದರ್ ಸಿನಿಮಾ ಮತ್ತು ಅದರ್ ಜರ್ನಿ ಅಂಥೇಳಿ ನೀವು ಕಂಟಿನ್ಯೂ ಬಂದು ರೀಚ್ ಆಗೋ ಮಟ್ಟ ಫ್ಲೈಟ್ನಾಗ ನಿಮ್ಗೆ ಏನಾರ ತಿನ್ನಕ್ಕೆ ಸಿಗ್ತಿರ್ತೈತಿ. ಆ್ಯಂಡ್ ಹಂಗೆ ವಾಶ್ರೂಮ್ನೂ ಇರ್ತೈತಿ. ಅದ್ರಾಗೂ ಮಸ್ತ್ ಇರ್ತೈತಿ ವಾಶ್ರೂಮ್ನಾಗ. ನೋಡ್ರಿ ನಾ ತೋರ್ಸತ್ತಿಲ್ಲ ಇಲ್ಲೇ. ಅಲ್ಲಿ ಪರ್ಫ್ಯೂಮ್ ಇಟ್ಟಿರ್ತಾರೆ, ಒಂದೇನಾರ ಹ್ಯಾಂಡ್ ವಾಶ್. ಅದು ಹ್ಯಾಂಡ್ ವಾಶ್ ಅಂತೂ ಎಷ್ಟು ಮಸ್ತ್ ಇತ್ತಂದ್ರೆ ಅದ್ರ ಸ್ಮೆಲ್ ನಂಗೆ ಇನ್ನೂ ಮಟ್ಟ ನೆನಪೈತಿ. ಆ್ಯಂಡ್ ವಾಶ್ರೂಮ್ ಅಂತೂ ಫುಲ್ ಪಾಶ್ ಇತ್ತು. ಅದಾದಮೇಲೆ ನಾ ಬಂದು ಸೀಟಿಗೆ ಕುತ್ಕೊಂಡು ನೋಡ್ತೀನಿ. ಹೊರಗಿಂದ್ರೆ ಇಂಥ ವ್ಯೂ ಕಾಣತೈತಿ. ಕ್ಲೌಡ್ಸ್ ಎಲ್ಲ ನನ್ನ ಬಾಜುನ ಬಂದು ಕುಂತಾವೇನೋ ಅಂತ ಅನ್ಸತ್ತಿತ್ತು. ಅಷ್ಟು ಸೂಪರ್
ಕಾಣಿಸತ್ತಿತ್ತು ಬಿಕಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಭಾಳ ಎಕ್ಸೈಟ್ಮೆಂಟ್ ಇರ್ತೈತೆ ಅಂತ ಹೇಳ್ತಾರೆ. ನಂಗಂತೂ ಹೆವಿ ಎಕ್ಸೈಟ್ಮೆಂಟ್ ಇತ್ತು. ಅದ್ರಾಗೂ ಇದನ್ನೆಲ್ಲ ನೋಡಿ ಖುಷಿ ಭಾಳ ಆಗತ್ತಿತ್ತು. ನಂಗೆ ಒಂದೊಂದು ಸತಿಗೆ ಅನಿಸ್ತಿತ್ತು ಫ್ಲೈಟ್ ಮುಂದೆ ಹೊಂಟೈತೋ ಇಲ್ಲೋ ಅಂಥೇಳಿ. ಹಂಗೆ ನೋಡ್ಕೊತ ನಾ ಆಲ್ಮೋಸ್ಟ್ ನ್ಯೂಯಾರ್ಕ್ ಕೆಳಗೆ ಕಾಣ್ಸಕತ್ತು ಬಿಡ್ತು. ನಂಗೆ ನೋಡಿ ಖುಷಿ ಆಗಾಕತ್ತೆ ದಟ್ ಕೆಳಗೆ ನ್ಯೂಯಾರ್ಕ್ ಕಾಣತೈತಿ, ಮೇಲೆ ನಾ ಹಾರಾತೇನೆ ಅಂಥೇಳಿ. ಇನ್ನೇನು ಲ್ಯಾಂಡ್ ಆಗಕ್ಕೆ ಸ್ವಲ್ಪ ಟೈಮ್ ಇತ್ತು. ನಾ ಅಮೇರಿಕಾ ನನ್ನ ಬಿಗ್ಗೆಸ್ಟ್ ಡ್ರೀಮ್. ಸೊ ಬಂದು ರೀಚ್ ಆಗೇ ಬಿಟ್ಟೆ. ನನ್ನ ಫ್ಲೈಟ್ ಲ್ಯಾಂಡ್ ಆಗೋ ಟೈಮಿಗೆ ಇಲ್ಲಿ ಕಾಣತೈತ್ಲ ಹೆವಿ ಅಂದ್ರೆ ಹೆವಿ ಕ್ಲೌಡ್ ಎಲ್ಲ ಸೇರ್ಕೊಂಡ್ಬಿಟ್ಟಿತ್ತು ನ್ಯೂಯಾರ್ಕ್ ಸುತ್ತಮುತ್ತಲು. ಸೊ ಫುಲ್ ಮಳೆ ಬರೋ ವಾತಾವರಣ ಆಗಿತ್ತು. ಅದಕ್ಕೋಸ್ಕರ ಹೊರಗಿನ ವ್ಯೂ ಏನೂ ಕಾಣತಿರ್ಲಿಲ್ಲ. ಬಟ್ ಈ ವಿಡಿಯೋನಾಗ ನೋಡತ್ತಿಲ್ಲ ಎಷ್ಟು ಟರ್ಬುಲೆನ್ಸ್ ಬಂತು ನಮಗಂತೂ ಲ್ಯಾಂಡ್ ಆಗೋ ಟೈಮಿಗೆ ಅಂದ್ರೆ ಭಾಳ ಆತು. ಅಂದ್ರೂ ನಮ್ಮದು ಪೈಲಟ್ ಸೇಫ್ ಆಗಿ ಲ್ಯಾಂಡ್ ಮಾಡಿದ್ರೆ ನೋಡ್ರಿ, ನಾ ಟಚ್ ಡೌನ್ ಆಗತ್ತೀನಿ ನ್ಯೂಯಾರ್ಕಿಗೆ. ಫಸ್ಟ್ ಟೈಮ್ ಲ್ಯಾಂಡ್ ಆಗೇ ಬಿಡ್ತೀನಿ ನಮ್ಮ ಫ್ಲೈಟ್. ಎಲ್ಲರಿಗೂ ಇರೋ ಹಂಗೆ ನನ್ನ ಮನಸ್ಸಿನಾಗೂ ಭಾಳ ಎಕ್ಸೈಟ್ಮೆಂಟ್, ಭಾಳಷ್ಟು ಕ್ವಶನ್ಸ್ ಇದ್ದು. ಅದ್ರಾಗೂ ಫಸ್ಟ್ ಟೈಮ್ ಒಂದು ಬ್ರ್ಯಾಂಡ್ ನ್ಯೂ ಕಂಟ್ರಿನಾಗ ನಾ ಬಂದು ಇಳ್ದೀನಿ ಅಂತಂದ್ರೆ ಅದಕ್ಕೆ ಕೇಳೋಕೆ ಹೋಗಬೇಡ್ರಿ. ಬಿಕಾಸ್ ನಾ ಬಂದು ಇಳಿದ ಕೂಡಲಿಂದ ನಂಗೆ ಏನಾಗ್ತೈತೋ ನೆಕ್ಸ್ಟ್ ಏನಾಯ್ತೋ ಏನೂ ಗೊತ್ತಿರಲಿಲ್ಲ. ಜಸ್ಟ್ ನಂಗೆ ಗೊತ್ತಿದ್ದಿದ್ದು ನಂದು ಇಬ್ಬರು ಫ್ರೆಂಡ್ಸ್ ಬಂದು ನಂಗೆ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂಥೇಳಿ. ಅಷ್ಟು ಬಿಟ್ಟರೆ ನಾ ಎಲ್ಲಿ ಹೊಂಟೀನಿ, ಏನು ಮಾಡತ್ತೀನಿ, ಪ್ಲೇಸಸ್ ಹೆಸರಷ್ಟೇ ಗೊತ್ತಿತ್ತು ಹೊರತು ನಾ ಏನು ಇರ್ತೀನಿ ಏನು ಮಾಡ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಅದೊಂಥರ ಏನೋ ಖುಷಿ ಆದರೆ ಒಂಥರ ಹೆದರಿಕೆನೂ ಇರ್ತಿತ್ತು ಮನಸ್ಸಿನಾಗ. ನೋಡ್ರಿ ಇಲ್ಲಂತೂ ಬಂದ್ಕೊಂಡಿನ ಹೆದರೇ ಬಿಟ್ಟೆ. ನನ್ನ ರೋಡ್ ಮೇಲೆನ ಬ್ರಿಡ್ಜ್ ಐತಿ, ಆ ಬ್ರಿಡ್ಜ್ ಮೇಲೆ ಫ್ಲೈಟ್ ಹೊಂಟೈತಿ ಅಂದ್ರೆ ಆ ಬ್ರಿಡ್ಜ್ ಕ್ರಾಸ್ ಮಾಡತೈತಿ ನಮ್ಮ ಫ್ಲೈಟ್. ಸೊ ಇಲ್ಲೊಂಥರ ಹೊಸ ಥರ ಅನುಭವ ಆತ. ನೋಡ್ರಿ ನ್ಯೂಯಾರ್ಕಿಗೆ ಎಂಟ್ರಿ ಹೊಡೆದ್ಕೊಳ್ಳಿ ಈ ಬೋರ್ಡ್ ಸಿಕ್ತಿ ನಂಗೆ ನನ್ನ ಫ್ರೆಂಡ್ಸ್ ಪಿಕ್ ಮಾಡ್ಕೊಂಡು ಬಂದ್ರೆ ಕಾರ್ನಾಗ. ನಾ ಫಸ್ಟ್ ಥ್ಯಾಂಕ್ ಯು ಹೇಳ್ತೀನಿ ಅಭಿಷೇಕ್ ಮತ್ತು ಹರೀಶಿಗೆ. ಅವರಿಬ್ಬರು ಪಿಕ್ ಮಾಡ್ಕೊಳಕ್ಕೆ ಬಂದಿದ್ರು ನಂಗೆ ನ್ಯೂಯಾರ್ಕ್ ಏರ್ಪೋರ್ಟಿಗೆ. ನೋಡ್ರಿ ನ್ಯೂಯಾರ್ಕ್ ಏರ್ಪೋರ್ಟ್ ಲುಕ್ ಹೆಂಗೆ ಕಾಣತೈತಿ ಅಂಥೇಳಿ ನನಗಂತೂ ನೋಡಿ ಕಣ್ಣು ಫುಲ್ ಖುಷಿ ಆಗತ್ತಿತ್ತು. ಬಿಕಾಸ್ ಫಾರಿನ್ ಕಂಟ್ರಿ ಫಸ್ಟ್ ಟೈಮ್ ನೋಡತ್ತಿದ್ದೆ, ವಾವ್ ಅನ್ಸತ್ತಿತ್ತು. ನೀವು ನಿಮ್ಮದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಬಗ್ಗೆ ಹೇಳ್ಕೋಬೇಕಿತ್ತಂದ್ರೆ ಕಾಮೆಂಟ್ ಮಾಡಿರಿ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಕಾಮೆಂಟ್ ಸೆಕ್ಷನ್ನಾಗ. ಆ್ಯಂಡ್ ನಂದು ಎಕ್ಸ್ಪೀರಿಯನ್ಸ್ ಅಂತೂ ನೀವೇ ಕಣ್ಣಾರೆ ನೋಡತ್ತೀರಿ ಎಷ್ಟು ಮಸ್ತ್ ಐತೆ ಅಂಥೇಳಿ. ನೋಡ್ರಿ ನ್ಯೂಯಾರ್ಕ್ ಸಿಟಿ ಹೆಂಗೆ ಕಾಣತೈತಿ, ಅಷ್ಟೆಲ್ಲ ಮಾಡಾಗೈತಿ ಮೇಲಂದ್ರೂ ಈ ಬ್ರಿಡ್ಜ್ ಮೇಲಿಂದ ಮಸ್ತ್ ಕಾಣತೈತಿ. ನಾ ಫಸ್ಟಿಗೆ ಇದನ್ನು ಬ್ರೋಕ್ಲಿನ್ ಬ್ರಿಡ್ಜ್ ಅಂದ್ಕೊಂಡಿದ್ದೆ, ಬಟ್ ಇದು ಬ್ರೋಕ್ಲಿನ್ ಬ್ರಿಡ್ಜ್ ಅಲ್ಲ. ಬಟ್ ಇದು ಯಾವುದೋ ಆ ಬ್ರೋಕ್ಲಿನ್ ಬ್ರಿಡ್ಜ್ ಬಾಜು ಐತಿ. ಎಷ್ಟು ಮಸ್ತ್ ಕಾಣತಿತ್ತು ಅಂತಂದ್ರೆ ಫಸ್ಟ್ ಟೈಮ್ ನಾ ಈ ಟೈಪ್ ಒಂದು ಬ್ರಿಡ್ಜ್ ನೋಡತ್ತಿದ್ದೆ. ಫೈನಲಿ ಅಮೇರಿಕಾ ಬಂದು ರೀಚ್ ಆಗೇ ಬಿಟ್ಟೆ. ನೆಕ್ಸ್ಟ್ ವ್ಲಾಗ್ನಾಗ ನಿಮಗೆ ತೋರಿಸ್ತೀನಿ ನಾ ಎಲ್ಲಿ ಹೋದೆ, ಏನು ಮಾಡಿದೆ, ಅಮೇರಿಕಾನಾಗ ಬಂದಿದ್ದ ದಿವ್ಸ ಏನಾಯ್ತು, ಎಲ್ಲಿದ್ದೆ, ಏನೇನು ಆಯಿತು ಅಂತ ಎಲ್ಲ ನೆಕ್ಸ್ಟ್ ವ್ಲಾಗ್ನಾಗ ಮತ್ತೆ ನೋಡೋಣಂತ. ಅಲ್ಲಿ ಮಟ ಬಾಯ್. ನೋಡ್ಕೊಂಡು ಬಂದ್ರಲ್ಲ ನಾ ಹೆಂಗೆ ಬ್ಯಾಂಗ್ಳೂರಿಂದ ನ್ಯೂಯಾರ್ಕ್ ಬಂದು ರೀಚ್ ಆದೆ ಅಂಥೇಳಿ. ಸೊ ನಾ ನ್ಯೂಯಾರ್ಕ್ ಬಂದು ರೀಚ್ ಆದಮೇಲೆ ಏನು ಮಾಡಿದೆ ಮತ್ತು ಎಲ್ಲಿದ್ದೆ ಮತ್ತು ನಾ ಎಲ್ಲೇ ಅಡ್ಡಾಡಿದ್ದೆ ನಿಮಗೆಲ್ಲನೂ ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಸೊ ಆ ನೆಕ್ಸ್ಟ್ ವ್ಲಾಗ್ ಮಟ ನೀವೆಲ್ಲರೂ ಕಾಯ್ತಿರ್ತೀರಿ ಅಂತ ನಾ ಅಂದ್ಕೊಂಡಿನಿ. ಬರ್ರಿ ಹಂಗಂದ್ರೆ ನೆಕ್ಸ್ಟ್ ವ್ಲಾಗ್ನಾಗ ನೋಡೋಣ ಏನು ಮಾಡ್ತೀನಿ ನಾನು, ಎಲ್ಲಿ ಹೋಗ್ತೀನಿ ಅಂಥೇಳಿ. ಅಲ್ಲಿ ಮಟ ನಂದು ಎಲ್ಲ ವೀಡಿಯೋಸ್ ನೋಡ್ಕೊಂಡು ಬರ್ರಿ ನನ್ನ ಚಾನಲ್ನಾಗಿರೋದು. US ಮತ್ತು ಏನಾರ ಕಾಂಟೆಂಟ್ ಬೇಕಂದ್ರೆ ಕಾಮೆಂಟ್ ಮಾಡಿರಿ, ನಾ ಪಕ್ಕ ಅದನ್ನು ಶೇರ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನಾಗ. ಹಂಗೆ ನಂಗೆ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡೋದು ಮನೆಗೆ ಹೋಗ್ಬೇಡ್ರಿ. ಅಲ್ಲಿ ಮಟ ಚಂದ ಇರ್ರಿ, ಮಸ್ತ್ ಇರ್ರಿ, ಮಜಾ ಮಾಡಿರಿ, ಏನೂ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಲೈಫ್ ಒಂದೈತಿ, ಸುಸ್ತಾಗಿ ಮಸ್ತಾಗಿ ಮಜಾ ಮಾಡಿರಿ. ಓಕೆ ಬಾಯ್.